शिवबसवनगर सेक्टर नंबर 2 मध्ये गेल्या 3 महिन्यांपासून पेवर्स बसवण्याचं काम सुरू आहे, पण अजूनही पूर्णपणे काम संपलेलं नाही। त्यामुळे नागरिकांना येण्या जाण्यास खूप त्रास सहन करावा लागतोय। कारण जे पेवर्स फुटपाथसाठी बसवण्यासाठी आणले होते ते तसेच रस्त्यावर असेच टाकून देण्यात आले आहेत। खडी वाळू ही तशीच रस्त्यावर पसरलेली आहे, त्यामुळे अपघात होण्याची शक्यता वाढली आहे। तसेच ज्या ठिकाणी पेव्हरचं काम संपलंय तिथे एकच कंपनीचे कर्मचारी त्या फुटपाथवर आपली वाहने पार्क करत आहेत। यावर इथले रहिवासी राकेश सावनूर यांनी आपली तिखट प्रतिक्रिया KMM मराठीशी बोलताना व्यक्त केली आहे। ಇಲ್ಲಿ ಏಕಸ್ದವರ ಎಲ್ಲ ತಮ್ಮ ಟೂ ವೀಲರ್ಸ್ ಎಲ್ಲ ತಂತಂದ ನಮ್ಮ ಕಂಪೌಂಡ್ ಎದುರಿಗೆ ಇಲ್ಲಿ ಫುಟ್ಪಾತ್ ಮಾಡಿದ್ದಾರೆ। ಫುಟ್ಪಾತು ಇನ್ಕಂಪ್ಲೀಟ್ ಐತೆ, ಒಟ್ಟ ಅದ್ರದ್ದು ಇನ್ನು 1.5 ತಿಂಗಳೇನು ಕೆಲಸನೇ ಮಾಡಿಲ್ಲ। ಬರೀ ಅದ್ರದ್ದು ಅದ್ರ ಮ್ಯಾಗ ಬರೀ ಹಿಂಗೆ ಟೈಲ್ಸ್ ಅಷ್ಟು ಜೋಡಿಸಿಟ್ಟು ಹೋಗಿಬಿಟ್ಟವರು, ಅದ್ರದ್ದು ಏನು ಕೆಲಸ ಮಾಡೋಕೋತಾ ಇರಲ್ಲ, ಏನೂ ಇಲ್ಲ। ನಾವು ಮೊನ್ನೆ ಈಗ ಥೋಡೆ ದಿವಸದ ಹಿಂದೆ ನಾನು ನನ್ನ ವೈಫ್ ಇಲ್ಲಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಟೂ ವೀಲರ್ ಏರಿಸುವಾಗ ನಾವು ಬೀಳ್ತಿದ್ದು। ನಮ್ಮ ರಿಕ್ಷಾದವ್ರನ್ನ ರಿಕ್ಷಾ ಸ್ಟ್ಯಾಂಡ್ದವ್ರ ಹೋಗೋರು ಬರೋರು ಎಲ್ಲರೂ ಕೂಡಿಸಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿದ್ರು। ಮತ್ತು ಆ ದಂಡಿದಿಂದ ಹಿಡ್ಕೊಂಡು ನಂದು ಈಗ ನನ್ನ ಗೇಟ್ ತನಕ ಒಂದು ನನ್ನ ಪ್ರಾಪರ್ಟಿ ಪೂರ ಎಲ್ಲ ನಾನು ಇದ್ರ ಮುಂದೆ ತಂದು ಪಾರ್ಕ್ ಮಾಡತ್ತಾರೆ ಎಲ್ಲರೂ ಏಕಸ್ದವ್ರು। ನಾವು ಇವನ್ ಏಕಸ್ದ HR ಏನದಾರಲ್ಲ HR ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು ಸುದ್ದ HR ಏನು ಏಕಸ್ದ HR ಅವರ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅವ್ರ ಮ್ಯಾಗ। ಪ್ರತಿ ಸಲನೂ ಇವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಇವ್ರು ಮುಂಜಾನೆ 4 ಗಂಟೆಗೆ ಬಂದೆವು, ಎಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂದೆವು, ನಾವು ಇವು ಇರ್ತೇವೆ ಒಮ್ಮೊಮ್ಮೆ ಇರಂಗಿಲ್ಲ, ಅವಾಗ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ರಾತ್ರಿ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ಮುಂಜಾನೆ ತಮ್ಮದು ಡ್ಯೂಟಿಗೆ ಬಂದು ಗಾಡಿ ಮುಂಜಾನೆ ತೊಗೊಂಡು ಹೋಗಿಬಿಡ್ತಾರೆ। ನಮಗೆ ಇದು ಏನು ನಡೆದೈತೆ ಅಂತ ಗೊತ್ತಾಗುತ್ತೆ। ಇವ್ರಿಗೆ ಯಾರು ನಮ್ಗೆ ನೋಡ್ರಿ ಇಲ್ಲಿ ಫುಟ್ಪಾತ್ ಮ್ಯಾಗ ಇವ್ರು ಅಕಸ್ಮಾತ್ ಪಾರ್ಕಿಂಗ್ ಮಾಡೋದಾಗ್ತದೆ, ನಮ್ಮ ಫುಟ್ಪಾತನೇ ಬೇಕಾಗಿಲ್ಲ ನಮ್ಗೆ। ಎದಕ್ಕೂ ನನಗೇನು ಯೂಸ್ ಐತಿ ಫುಟ್ಪಾತ್ ಹೇಳ್ರಿ? ನಾವು ಇಲ್ಲಿ ಬೀಳೋದಾತಂದ್ರೆ ನಾವು ದಾಟುವಾಗೋದು, ಒಳಗೆ ಬರುವಾಗ ಹೊರಗೆ ಹೋಗುವಾಗ ಇಲ್ಲಿ ನೋಡ್ರಿ ಒಂದಿಟ ಏನು ಚಂದ ಮಾಡಿ ಇಟ್ಟಿದ್ದಾರೆ, ಅದನ್ನು ನಾವು ಬೀಳ್ತಿದ್ದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬೀಳ್ತಿದ್ದು। ಅಲ್ಲಿನೂ ಅದ ಪರಿಸ್ಥಿತಿ ಐತೆ, ಸ್ಮಾಲ್ ಗೇಟ್ ನಂದು ಮೇನ್ ಗೇಟ್ ಇಲ್ಲಿ ಐತೆ, ಇದ್ರದ್ದು ಇದೇ ಪರಿಸ್ಥಿತಿ ಐತೆ। ನಾವು ಬೀಳೋದನ್ನ ಒಂದು ಕೆಲಸ ಆಗಿಬಿಟ್ಟಿದೆ ಇಲ್ಲಿ। ಮತ್ತು ಪೂರ ಆಚೆ ಕಡೆ ನಾ ಬಾಡಿಗೆ ಕೊಟ್ಟೇನ ಐಸ್ ಕ್ರೀಮ್ ಪಾರ್ಲರ್ಗೆ ಇಲೆಕ್ಟ್ರಿಕ್ ಪೋಲ್ ಅಂತ ಕೆಲ ಪೂರ ಕಡೆ ಹಾಕ್ಯಾರ। ಪಾಪ ಅವ ಅಂಗಡಿ ಬಂದು ಮಾಡ್ಕೊಂಡು ಕುಂತಾನೆ, ಅವ್ಗೆ ಹೋಗಾಕೆ ಬರೋಕೆ ಜಾಗ ಇಲ್ಲ, ಆ ನಮೂನಿ ಕಡೆ ಹಾಕಿಟ್ಬಿಟ್ಟಾರೆ ಇವ್ರು ಫುಟ್ಪಾತ್ದವ್ರು। ಒಟ್ಟ ಕೆಲಸನ ಮಾಡಾಕ್ತಾ ಇರಲಿಲ್ಲ ಇನ್ನು। ಮತ್ತು ಇದು ಮಳೆ ಆಗಿ ಎಲ್ಲ ಕಡೆ ನೋಡ್ರಿ ಅದು ಏನು ಚಂದಾಗೈತೆ ಕಡಿದ, ಅದು ಪೂರ ಎಲ್ಲ ಹೋಗಿ ಗಟ್ರನಾಗ ಬಿದ್ದೈತಿ। ಗಟ್ರ ನಮ್ದು ಇಶಿಶು ಒಳಗೆ ಮಣ್ಣು ಐತಿ, ಮತ್ತು ಮ್ಯಾಗ ಅದ್ರ ಮ್ಯಾಗ ಕಡಿ ತುಂಬೈತಿ। ಆ ಏನಿದ್ರು 1.5 ಫುಟ್ ತನಕ ಪೂರ ಇದನ್ನೈತಿ, ಮಣ್ಣು ಐತೆ ಅದ್ರೊಳಗೆ। ಕಾರ್ಪೊರೇಷನ್ದವ್ರಿಗೆ ಕಂಪ್ಲೇಂಟ್ ಮಾಡ್ರೆ ಮ್ಯಾಗಿನ ಮ್ಯಾಗ ಬಂದಷ್ಟು ಕೆಬಿರಿದವ್ರ ಗತೆ ಮಾಡಿ ಹೋಗ್ಬಿಡ್ತಾರೆ। ಆ ಮಣ್ಣು ತೆಗಿರಪ್ಪ ಅಂತಂದ್ರೆ ತೆಗ್ಯಾಕೆ ಇರ್ತಾರಿಲ್ಲ, ಸ್ವಲ್ಪ ಏನಾರ ಜೋರು ಮಳೆ ಆತಂದ್ರೆ ಗಟ್ರ ತುಂಬ ಒಳಗೆ ಬರ್ತೈತೆ ನೀರು। ಈ ಹಿಂದ್ಕೊಂಡು ನನಗೆ ಹಿಂಗೆ ಪ್ರಾಬ್ಲಮ್ ಆಗೈತಿ ಇದು। ಈಗ ಯಾರ ಮುಂದೆ ನಾವು ಕಂಪ್ಲೇಂಟ್ ಮಾಡಬೇಕು? ಕಾರ್ಪೊರೇಟ್ರ್ ಅಂತೂ ಎದಕ್ಕೂ ಉಪಯೋಗಿಲ್ಲ, ಅವು ಯಾರ್ದು ಮಾತು ಕೇಳೋದೂ ಇಲ್ಲ, ಅವ್ರು ಬರೋದೂ ಇಲ್ಲ, ನೋಡೋದೂ ಇಲ್ಲ, ಸುಮ್ಮನೆ ಹೆಸರಿಗಷ್ಟೇ ಕಾರ್ಪೊರೇಟ್ರ್। ಎಲ್ಲ ಪ್ಯೂರ್ ಟೈಲ್ಸ್ ಎಲ್ಲ ಹಂಗೆ ಹಾಕಿಟ್ಬಿಟ್ಟಾರ, ಕಡಿಯೆಲ್ಲ ಹಂಗೆ ಹಾಕಿಟ್ಬಿಟ್ಟಾರ। ಏನರ ಎಮರ್ಜೆನ್ಸಿ ಇದ್ದಾಗ ಇವ್ರು ಹಿಂಗೆ ಪಾರ್ಕಿಂಗ್ ಮಾಡ್ತಾರೆ। ಇಲ್ಲಿ ನೋಡ್ರಿ, ಈ ಕಡೆ ಹಿಂಗೆ ನಾ ಟರ್ನ್ ತೊಗೋಬೇಕಂದ್ರೆ ಇಲ್ಲಿ ನನ್ನ ಕಾರ್ ಐತೆ, ಇವು ಇಲ್ಲಿ ಕಾರ್ನರ್ಗೆ ಹಿಂಗೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಅವ್ರು। ನಾವು ಕಟ್ ಹೆಂಗೆ ಹೊಡಿಯೋದು? ನಾವು ಟರ್ನ್ ಹೆಂಗೆ ತೊಗೊಳ್ಳೋದು? ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡಿಬಿಟ್ಟಾರೆ ಇವ್ರು। ಈಗ ಇವನ್ ಈ ರಿಕ್ಷಾದ ಸ್ಟ್ಯಾಂಡ್ದವ್ರು ಇನ್ನೂ ಸದಕ್ಕೆ ಇವರಿಂದಾಗಿ ಪ್ರಾಬ್ಲಮ್ ಆಗಿಬಿಟ್ಟೈತಿ, ಇವ್ರಿಗೂ ಪಾರ್ಕಿಂಗ್ ಮಾಡೋಕೆ ಎಲ್ಲೂ ಜಾಗ ಇಲ್ಲ। ಸಾಕಾಗಿ ಹೋಗೈತ್ರಿ ಇವ್ರಿಗೆ ಹೇಳಿ ನಮಗೆ। ಈಗ ಇವು ಫುಟ್ಪಾತನ್ನು ಮಾಡಾಕ್ತಾ ಇರಲಿಲ್ಲ, ಇದನ್ನು ಮಾಡಾಕ್ತಾ ಇರಲಿಲ್ಲ, ಗಟ್ರು ಸ್ವಚ್ಛ ಮಾಡಾಕ್ತಾ ಇರಲಿಲ್ಲ। ಇಲ್ಲಾಂದ್ರೆ ನೀವು ಆ್ಯಕ್ಷನ್ ತೊಗೊಳಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಬೇಕು, ಸಿವಿಯರ್ ಆ್ಯಕ್ಷನ್ ತೊಗೊಳಬೇಕು ಇದ್ರ ಮ್ಯಾಗ। ನನ್ನ ಹೆಸರು ರಾಕೇಶ್ ಸೌನೂರ್ ಅಂಥೇಳಿ, ನಾ ಇಲ್ಲೇ शिवबसवनगरದ सेक्टर नंबर 2 प्लॉट नंबर 103 रेसिडेंट आहे। या तऱ्हेने पेव्हरचे काम आणि ड्रेनेजचे काम जर अर्धवटच प्रशासनानं सोडलं तर जनतेचं काय होणार? ह्या भागातील रहिवाशांनी महापालिका आणि प्रशासनाला काम वेळेत पूर्ण करण्याची विनंती केली आहे। विनोद कोलकार, KMM मराठी, बेळगाव।